ಭಾರತೀಯ ಬಸವ ಬಳಗ ವತಿಯಿಂದ ಬೀದರ್ ನಗರದಲ್ಲಿ ಏರ್ಪಡಿಸಲಾಗಿದ್ದ ಚನ್ನಬಸವ ಪಟ್ಟದೇವರ ಜಯಂತಿ ಉತ್ಸವ ಹಾಗೂ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರಿಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬೈಲೂರು ನಿಷ್ಕಲ ಮಂಟಪದ ನಿಜಗುಣಾನಂದ ಮಹಾಸ್ವಾಮಿಗಳು ಮಾತನಾಡಿದರು. ಈ ನಾಡಿನಲ್ಲಿ ಸರ್ಕಾರ ಮಾಡಬೇಕಾದ ಕೆಲಸವನ್ನ ಲಿಂಗಾಯತ ಮಠಾಧೀಶರು ಮಾಡಬೇಕಾಗಿದೆ. ಕರ್ನಾಟಕಕ್ಕೆ ಲಿಂಗಾಯತ ಮಠಾಧೀಶರ ಕೊಡುಗೆ ಬಹಳ ದೊಡ್ಡದಾಗಿದೆ ಎಂದರು. ಎಲ್ಲರಿಗೂ ಶಿಕ್ಷಣ ದಾಸೋಹ ಕೊಟ್ಟು ಸಮಾನ ಅವಕಾಶಗಳನ್ನು ಕಲ್ಪಿಸಿದವರು ಲಿಂಗಾಯತರು. ರಾಜಕೀಯ, ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಕ್ಕೆ ಲಿಂಗಾಯತರು ಬಹಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಆದರೆ ಈ ವಿಷಯ ಸ್ವತಃ ಲಿಂಗಾಯತ ಧರ್ಮದ ಹೆಚ್ಚಿನವರಿಗೆ ಗೊತ್ತಿಲ್ಲ. ಅದನ್ನು ತಿಳಿಸುವ ಕೆಲಸ ಮಾಡಬೇಕಾಗಿದೆ ಎಂದರು. ಮೈಸೂರಿನಲ್ಲಿ ಸುತ್ತೂರು ಶ್ರೀ, ಚಿತ್ರದುರ್ಗದಲ್ಲಿ ಮುರುಘಾ ಶ್ರೀ, ಧಾರವಾಡದಲ್ಲಿ ಮೃತ್ಯುಂಜಯ ಶ್ರೀ, ತುಮಕೂರಿನಲ್ಲಿ ಸಿದ್ಧಗಂಗಾ ಶ್ರೀ, ಬೀದರ್ನಲ್ಲಿ ಚನ್ನಬಸವ ಪಟ್ಟದೇವರು ಸೇರಿದಂತೆ ಹಲವರು ಯಾವುದೇ ಜಾತಿ, ಮತ, ಪಂಥ ನೋಡದೆ ಎಲ್ಲರಿಗೂ ಆಶ್ರಯ ಕೊಟ್ಟು ಅಕ್ಷರ, ಅನ್ನ ದಾಸೋಹ ನೀಡಿದ್ದಾರೆ. ಕಾಯಕ ಸಂಸ್ಕೃತಿ ಬೆಳೆಸಿದರೂ ಲಿಂಗಾಯತರು ಜಾತಿವಾದಿಗಳಲ್ಲ ಎನ್ನುವುದಕ್ಕೆ ಇದು ಸತ್ಯ ನಿದರ್ಶನವಾಗಿದೆ ಎಂದು ತಿಳಿಸಿದರು. ಬಸವ ಕಲ್ಯಾಣ ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷ ಬಸವಲಿಂಗ ಪಟ್ಟದೇವರು ಮಾತನಾಡಿ, ಚನ್ನಬಸವ ಪಟ್ಟದೇವರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಈಗಲೂ ಬಾಲ್ಗಿ ಮಠ ಮುನ್ನಡೆಯುತ್ತಿದೆ ಎಂದರು. ಲಿಂಗಾಯತ ಮಹಾಮಠದ ಪ್ರಭುದೇವ ಸ್ವಾಮೀಜಿ ಮಾತನಾಡಿ, 12ನೇ ಶತಮಾನದಲ್ಲಿ ಉತ್ತರ ಭಾರತದಿಂದ ಬಂದಿದ್ದ ಹಲವರಿಗೆ ಕನ್ನಡ ಕಲಿಸಿ ಅವರಿಂದ ಕನ್ನಡದಲ್ಲಿಯೇ ವಚನಗಳನ್ನು ಬರೆಸಿದವರು ಬಸವಣ್ಣನವರಾಗಿದ್ದಾರೆ. ಆ ಕೆಲಸ 21ನೇ ಶತಮಾನದಲ್ಲಿ ಮಾಡಿದವರು ಚನ್ನಬಸವ ಪಟ್ಟದೇವರು ಎಂದು ತಿಳಿಸಿದರು. ಅನಾರೋಗ್ಯದಿಂದ ಕಾರ್ಯಕ್ರಮಕ್ಕೆ ಗೈರು ಹಾಜರಾದ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರ ಬದಲು ಅವರ ಸೊಸೆ ಡಾಕ್ಟರ್ ಗೀತಾ ಖಂಡ್ರೆ ಅವರಿಗೆ ಸಾಂಕೇತಿಕವಾಗಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಡಾಕ್ಟರ್ ಗೀತಾ ಖಂಡ್ರೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಬಸವೇಶ್ವರ ಭಾವಚಿತ್ರಕ್ಕೆ ಪುಷ್ಪ ಗೌರವ ಸಲ್ಲಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ ಪಾಟೀಲ್ ಅವರು ಚನ್ನಬಸವ ಪಟ್ಟದೇವರ ಭಾವಚಿತ್ರಕ್ಕೆ ಗೌರವ ಸಲ್ಲಿಸಿದರು. ಬಾಲ್ಕಿ ಹಿರೇಮಠದ ಗುರುಬಸವ ಪಟ್ಟದೇವರು, ಭಾರತೀಯ ಬಸವ ಬಳಗದ ರಾಜ್ಯ ಘಟಕದ ಅಧ್ಯಕ್ಷ ಬಾಬುವಾಲಿ, ಕರ್ನಾಟಕ ರಾಜ್ಯ ಮಹಿಳಾ ಸಹಕಾರ ಮಹಾಮಂಡಳದ ಅಧ್ಯಕ್ಷೆ ಶಾಕುಂತಲಾ ಬೆಲ್ದಾಳೆ, ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಡಿಕೆ ಸಿದ್ದರಾಮ್, ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಅವರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬಸವೇಶ್ವರ ಕ್ಷೇತ್ರದಲ್ಲಿ ಬರಬೇಕು ಅಂತ ಹೇಳಿ ವಿನಂತಿಸ್ತೀನಿ. ಅದು ಬಹಳ ಸಾಂಕೇತಿಕವಾದಂಥ ಪ್ರೊಟೆಸ್ಟ್ ಇದೆ, ಒಂದೇ ತಾಸಿನಾಗ ಮುಗಿತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ನಾಳೆ ಬರಬೇಕಂತೇಳಿ ವಿನಂತಿಸ್ಕೊಳ್ತೀನಿ. ಈಗ ಈ ಪ್ರಶಸ್ತಿ ಪತ್ರದ ವಂಚನ ಭಾರತೀಯ ಬಸವ ಬಳಗ ಕರ್ನಾಟಕ ಬೀದರ್ ಜಿಲ್ಲೆ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಯಂತಿ ಉತ್ಸವದ ಅಭಿನಂದನಾ ಪತ್ರ, ಲೋಕನಾಯಕ ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಬಾಲ್ಕಿ ಇವರಿಗೆ ಬಸವ ತತ್ವವನ್ನು ಬದುಕಿನ ಭಾಗವಾಗಿಸಿಕೊಂಡು ಅಭಿವೃದ್ಧಿಯ ಕನಸುಗಾರರು, ಸರಳ ಸಜ್ಜನಿಕೆ ಹೆಸರಾದ ತಮ್ಮದು ಈ ದೇಶ ಕಂಡ ಅಪರೂಪದ ವ್ಯಕ್ತಿತ್ವ, ಹೈದರಾಬಾದ್ ಕರ್ನಾಟಕ ವಿಮೋಚನೆ, ಕರ್ನಾಟಕ ಏಕೀಕರಣ ಹಾಗೂ ಮಹಾಜನ ವರದಿ ಅನುಷ್ಠಾನಕ್ಕಾಗಿ ಅವಿರತ ಹೋರಾಡಿದ ತಾವು ನಿಜಾಂ ಸರ್ಕಾರದ ವಿರುದ್ಧ ಬಂಡೆದ್ದು ತಿರಂಗಾ ಧ್ವಜ ಹಾರಿಸಿ ರಾಷ್ಟ್ರಪ್ರೇಮಕ್ಕಾಗಿ ಸೆರೆವಾಸ ಕಂಡವರು, ಮಹಾಮುತ್ಸದಿ, ಅಪ್ರತಿಮ ಪ್ರಧಾನಿಗಳಾದ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರೊಂದಿಗೆ ಅನ್ಯೋನ್ಯ ಸಂಬಂಧ ಹೊಂದಿದ ರಾಷ್ಟ್ರಮಟ್ಟದ ರಾಜಕಾರಣಿಗಳಾಗಿದ್ದರೂ ರಾಜಕೀಯ ಉದ್ಯಮವಲ್ಲ, ಅದೊಂದು ಸೇವಾ ವಲಯವೆಂದು ಭಾವಿಸಿ ತಾವು ಜೀವಕಾರುಣ್ಯ, ಜನಹಿತ ಕಾಳಜಿಯಿಂದ ಮಹಾಮುತ್ಸದಿಗಳಾಗಿಯೇ ಸಾತ್ವಿಕ ಸಮಾಜ ಸೇವೆಗಾಗಿ ಬದುಕು ಮುಡುಪಾಗಿಟ್ಟು ಲೋಕನಾಯಕರೆನಿಸಿಕೊಂಡವರು. ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ನೇತೃತ್ವದಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಆರಂಭಿಸಿ ಈ ಭಾಗದ ಜನಮಾನಸದ ಜ್ಞಾನದ ಹಸಿವನ್ನು ನೀಗಿಸಿದವರು. ರೈತರ ಹಿತಕ್ಕಾಗಿ ಬೀಜಾನನ ಮಾಡಿದ ತಾವು ನೇಗಿಲ ಯೋಗಿ, ರೈತರಿಗಾಗಿ BSSK ಪ್ರಾರಂಭಿಸಿ ನಿರುದ್ಯೋಗಿಗಳಾಗಿ ಔದ್ಯೋಗಿಕ ತರಬೇತಿ ಸಂಸ್ಥೆಯನ್ನು ಆರಂಭಿಸಿದವರು. ಮಹಿಳಾ ಸಬಲೀಕರಣಕ್ಕಾಗಿ ಮಹಿಳಾ ಶಾಲಾ ಕಾಲೇಜುಗಳನ್ನು ಆರಂಭಿಸಿ ಈ ಭಾಗದ ಸಮಗ್ರ ಏಳಿಗೆಗಾಗಿ ದುಡಿದವರು. ಸಾಮಾಜಿಕ ಸಾಮರಸ್ಯ ಹಾಗೂ ಧರ್ಮ ಸಹಿಷ್ಣುತೆಗೆ ಹೆಸರಾದ ತಾವು ಬಾಲ್ಕಿಯ ದಲಿತರ ಉಚಿತ ನಿವೇಶನ ಹಂಚಿ ಜಾತ್ಯತೀತ ಸಮಾಜ ನಿರ್ಮಿಸಲು ಹೋರಾಟ ಮಾಡಿದವರು. ಶಾಂತಿ ಸ್ಥಾಪನೆಗಾಗಿ ಮುಸ್ಲಿಂ ಮಹಿಳೆಯರಿಗೆ ರಕ್ಷಣೆ ನೀಡಿ ಸದಾ ಕೋಮು ಸೌಹಾರ್ದತೆ ಮೆರೆದವರು. ಪ್ರಜಾ ಸೋಷಲಿಸ್ಟ್ ಪಕ್ಷದ ಮೂಲಕ ಸಕ್ರಿಯ ರಾಜಕಾರಣಕ್ಕೆ ತೊಡಗಿಸಿಕೊಂಡು ತಾವು ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷರಾಗಿ, AICC ಸದಸ್ಯರಾಗಿ, KPCC ಉಪಾಧ್ಯಕ್ಷರಾಗಿ, ಬೀದರ್ ಜಿಲ್ಲೆ ಕಿಸಾನ್ ಮೋರ್ಚಾದ ಕಾರ್ಯದರ್ಶಿಯಾಗಿ
BSSK ಅಧ್ಯಕ್ಷರಾಗಿ, ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ, ಭಾಲ್ಕಿ ಪುರಸಭೆಯ ಮೊದಲ ಚುನಾಯಿತ ಅಧ್ಯಕ್ಷರಾಗಿ, ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಸಚಿವರಾಗಿ ಆಯಾ ಹುದ್ದೆಗಳಿಗೆ ಗೌರವ ತಂದು ಕೊಟ್ಟವರು. ತಮ್ಮ ಜೀವಮಾನದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸೇವೆ ಸಾಧನೆಗಳನ್ನು ಗೌರವಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿ ನೀಡಿದಲ್ಲದೆ ಕರ್ನಾಟಕ ಸರ್ಕಾರ ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿ ನೀಡಿ ಗೌರವಿಸಿದರೆ ಅಭಿಮಾನಿ ಬಳಗದ ಹಾಗೂ ಚನ್ನಬಸವ ಪಟ್ಟದೇವರ ಲೋಕನಾಯಕ ಅಭಿನಂದನಾ ಗ್ರಂಥ ಮೂಲಕ ಅಭಿವಂದಿತರಾದವರು ತಮ್ಮ ಜೀವಮಾನದ ಸೇವೆ ಸಾಧನೆಗಳನ್ನು ಗೌರವಿಸಿ ಈ ಅಭಿನಂದನಾ ಪತ್ರ ನೀಡಿ ಗೌರವಿಸುತ್ತದೆ. ಅಧ್ಯಕ್ಷರು ಪದಾಧಿಕಾರಿಗಳು ಭಾರತೀಯ ಬಸವ ಬಳಗ ಹಿರೇಮಠ ಸಂಸ್ಥಾನ ಭಾಲ್ಕಿ. ಈ ಸಂದರ್ಭದಲ್ಲಿ ಈ ಪರಮ ಪೂಜ್ಯರ ನೇತೃತ್ವದಲ್ಲಿ ಅವರ ಮನೆಗೆ ಒಯ್ದು ನೀಡಲಾಗುವುದು. ಈಗ ಅದು ಅಪ್ಪರು ಬಿಡುಗಡೆ ಮಾಡಿದ್ದಾರೆ. ಅತಿ ಸಂತೋಷ ಆದಾಗ ಮಾತು ಬರಲ್ಲ ಅಂತ ಗುರುಬಸವ ಪಟ್ಟದೇವ್ರು ಹೇಳಿದಂಗೆ ಇವತ್ತು ನನಗೂ ಮಾತು ಬರ್ತಾ ಇಲ್ಲ. ಇವತ್ತಿನ ಈ ಎಲ್ಲ ಕಾರ್ಯಗಳಿಗೆ ನಾನು ಕಾರಣ ಅಲ್ಲ, ಚನ್ನಬಸವ ಪಟ್ಟದೇವರು, ಗುರುಬಸವ ಪಟ್ಟದೇವರು ಮತ್ತು ಬಸವಲಿಂಗ ಪಟ್ಟದೇವರ ಆಶೀರ್ವಾದ ಕಾರಣದ ಇಲ್ಲಿ ಬಂದಿದ್ದು. ಇಲ್ಲಿ ಬಂದವರು ಎಲ್ಲರೂ ನನಗಾಗಿ ಬಂದಿಲ್ಲ, ಚನ್ನಬಸವ ಪಟ್ಟದೇವರಿಗಾಗಿ ಬಂದಿರಿ ಅಂತಕ್ಕಂಥ ಭಾವ ನಮ್ಮದು ನಿಮ್ಗೆಲ್ಲರಿಗೂ ಇರಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಒಂದು ಮಾಡಿದ್ದಾರೆ. ಈ ಪ್ರಶಸ್ತಿಯನ್ನು ಅವರ ಮನೆಗೆ ಹೋಗಿ ಅವರಿಗೆ ನನ್ನ ಮಾತುಗಳೆಲ್ಲ ಮೌನ ಆಗ್ತಾ ಇವೆ. ನಿಜಕ್ಕೂ ಗುರು ಶಿಷ್ಯರ ಸಂಬಂಧಗಳು ಹೆಂಗಿರ್ತಾವಂದ್ರೆ ಎಂಥ ಪ್ರಸಂಗ ಬಂದರೂ ನಿಷ್ಠೆ, ಶ್ರದ್ಧೆ, ಭಕ್ತಿ ಅಪಾರ ಇರ್ತದೆ. ಆ ಭಕ್ತಿ, ಶ್ರದ್ಧೆ, ನಿಷ್ಠೆನೇ ಆ ಶಿಷ್ಯರದೆಲ್ಲ ಪ್ರಗತಿ ಆಗ್ತದೆ. ಅದೇ ಗುರು ಶಿಷ್ಯರ ಸಂಬಂಧಗಳು. ಅಂಥ ಒಂದು ಸಂಬಂಧಿನೆಲ್ಲ ಕುಂತವ್ರದ್ದು ಭಾಲ್ಕಿ ಮಟ್ಟದ ಮೇಲೆ, ಚನ್ನಬಸವ ಪಟ್ಟದೇವ್ರ ಮೇಲೆ ಅಪಾರ ಇದೆ. ನಿಜಕ್ಕೂ 12ನೇ ಶತಮಾನ ನಂತರ ಬಸವಣ್ಣವ್ರ ಬಗ್ಗೆ ಹರ್ಡೇಕರ್ ಮಂಜಪ್ಪರು, ಹಳಕಟ್ಟಿಯವರು, ಯಡಿಯೂರು ಸಿದ್ಧಲಿಂಗೇಶ್ವರ ನಂತರ ಬಸವಣ್ಣವ್ರ ಬಗ್ಗೆ ಧ್ವನಿ ಎತ್ತಿದವ್ರು ಮೊಟ್ಟ ಮೊದಲು ಯಾರು ಅಂದರೆ ಅದು ಭಾಲ್ಕಿ ಮಠ, ಅದು ಡಾಕ್ಟರ್ ಚನ್ನಬಸವ ಪಟ್ಟದೇವ್ರು. ಯಾಕಂದ್ರೆ ಈಗ ಅಕ್ಕೋರು ಹೇಳಿದ್ರಲ್ಲ, ಬಸವಣ್ಣನೇ ಧರ್ಮಗುರು ಅಂತ ಹೇಳೋರು ವಿರಕ್ತ ಪರಂಪರೆ. ಈ ಪಟ್ಟದೇವ್ರ ಮಠಗಳಲ್ಲಿ ಮೊಟ್ಟ ಮೊದಲು ಬಸವಣ್ಣನೇ ಧರ್ಮಗುರು ಅಂತ ಹೇಳಿದವರು ಅದು ಡಾಕ್ಟರ್ ಚನ್ನಬಸವ ಪಟ್ಟದೇವ್ರು. ಅದನ್ನು ಡಾಕ್ಟರ್ ಚನ್ನಬಸವ ಪಟ್ಟದೇವ್ರು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆದಿಂದ ಈ ಕಲ್ತಂತವ್ರು ಇಡೀ ಪ್ರಪಂಚ ತುಂಬ ಸಾಧನೆ ಮಾಡ್ಯಾರಂದ್ರೆ ಅದ್ರ ತಾಯಿ ಬೇರೆ ಅಂದರೆ ಅದು ಡಾಕ್ಟರ್ ಚನ್ನಬಸವ ಪಟ್ಟದೇವ್ರು. ಅನುಭವ ಮಂಟಪ ಇರ್ಬೋದು, ಏಕೀಕರಣ ಇರ್ಬೋದು, ಹೊರಗಡೆ ಉರ್ದು ನಾಮಫಲಕ ಕನ್ನಡ ಕಲಿಸಿದ್ದಿರ್ಬೋದು. ಈ ಭಾಗ ಇವತ್ತು ಕರ್ನಾಟಕದಲ್ಲಿ ಇರ್ಲಿಕ್ಕೆ ಇದಕ್ಕೆಲ್ಲ ಮೂಲ ಕಾರಣೀಕರ್ತರೆ ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಪೂಜ್ಯರು ಕೊನೆಗೆ ಅವರು ನಮಗೆ ದೊಡ್ಡ ಒಂದು ತವನಿದೆ ಯಾರಿಗೆ ಕೊಟ್ರಂದರೆ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರಿಗೆ ಕೊಟ್ಟರು. ನಿಜಕ್ಕೂ ಪೂಜ್ಯರು ಮಠದಲ್ಲಿ ಯಾವ ಸ್ಥಿತಿ ಇತ್ತು, ಏನಿತ್ತು, ಗುರು ಶಿಷ್ಯರ ಸಂಬಂಧಗಳು ನಾವೆಲ್ಲ ಯಾರ್ಯಾರ್ದೋ ಹೆಸರು ಕೇಳ್ತೀವಿ. ಧಾರವಾಡ ಮಹಾಂತಪ್ಪಗಳು ಕೇಳ್ತೀವಿ, ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು ಕೇಳ್ತೀವಿ. ಪ್ರಾರಂಭ ಮಾಡಿದ್ದು ಇವತ್ತು 20,000 ಮಕ್ಕಳು ಗಡಿ ಭಾಗದಿಂದ ಶಿಕ್ಷಣ ಪಡ್ಲತ್ತಾರಂದ್ರೆ ಅದಕ್ಕೆ ಮೂಲ ಕಾರಣೀಕರ್ತರೆ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರು. IIT, NIT, ನೀಟು, NDA ರಾಷ್ಟ್ರ ಮಟ್ಟದ ಜೊತೆ ಗಡಿ ಭಾಗದಿಂದ ಮಕ್ಕಳು ಸಾಧನೆ ಮಾಡ್ತಾರಂದ್ರೆ ಇದು ಸಣ್ಣ ಮಾತಲ್ಲ. ಇದು ಅಪೂರ್ವಲ್ಲಿದ್ದಂಥ ಶಿಕ್ಷಣದ ಕಾಳಜಿ, ಅವ್ರ ದೂರದೃಷ್ಟಿ. ಗಡಿ ಭಾಗದವ್ರು ನಮ್ಮ ಬೀದರ್ ಜಿಲ್ಲೆ ಅಂದ ತಕ್ಷಣ ಹೆಂಗೆಂಗೋ ನೋಡ್ತಾರೆ ಬೆಂಗಳೂರದಾಗ. ಆದರೆ ನಮ್ಮ ಮಕ್ಕಳು ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಪರೀಕ್ಷೆಯನ್ನು ಸರ್ಕಾರಿ ಕೋಟದಲ್ಲಿ ಸೀಟ್ ಪಡ್ಕೊಂಡು ಇವತ್ತು IAS, IPS, IRS, ಇಸ್ರೋ ಅಂಥ ಸಂಸ್ಥೆಯಲ್ಲಿ ಎಂತೆಂಥ ಇದರಲ್ಲೆಲ್ಲ ಸಾಧನೆ ಮಾಡ್ಲತ್ತಾರೆ. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಂದ್ರೆ ಅಪ್ಪರು ಪರಿಶ್ರಮ, ಅಪ್ಪರು ಆ ಒಂದು ಎಲ್ಲ ಮತ್ತು ಗುರುಗಳ ಹೆಸರು ಮೇಲೆ ಚನ್ನಬಸವ ಪಟ್ಟದೇವರು
ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಮೂಲಕ ಶಿವಶರಣ ಹರಳೆಯವರ ಹೆಸರು ಮೇಗೆ ಕಾಲೇಜ್ ತೆಗೆದ್ರು, ಸಿದ್ದರಾಮೇಶ್ವರ ಹೆಸರು ಮೇಲೆ ತೆಗೆದ್ರು, ಅಕ್ಕ ಮಹಾದೇವಿ ತಾಯಿಯವರ ಹೆಸರು ಮೇಲೆ ತೆಗೆದ್ರು, ಪೂಜ್ಯ ಬಸವಲಿಂಗ ಪಟ್ಟದ್ದೇವರು ಚನ್ನಬಸವ ಪಟ್ಟದ್ದೇವ್ರ ಹೆಸರ ಮೇಲೆ ಗುರುಕುಲು. ಈಗ ಬೀದರದಲ್ಲಿ ಇದೇ ತಿಂಗಳ 26ನೇ ತಾರೀಕು ಇಲ್ಲೂ ಕೂಡ ಗಣರಾಜ್ಯೋತ್ಸವ ದಿನನೇ ಚನ್ನಬಸವ ಪಟ್ಟದ್ದೇವ್ರ ಹೆಸರ ಮೇಲೆ ಇಲ್ಲಿ PU ಕಾಲೇಜನ್ನು ಆರಂಭ ಆಗ್ತಾ ಇದೆ. ಇದು ನಮ್ಮ ಜಿಲ್ಲೆಯರಿಗೆ ಬೀದರದಾಗ ಎಲ್ಲರೂ ಭಾಳ ಸುಮಾರು ವರ್ಷದಿಂದ ಅಪ್ಪುಗಳ ಮೇಲೆ ಬೇಡಿಕೆ ಇತ್ತು. ಅದನ್ನು ಚನ್ನಬಸವ ಪಟ್ಟದ್ದೇವ್ರ ಹೆಸರ ಮೇಲೆ 26ನೇ ತಾರೀಕು 11 ಗಂಟೆಗೆ ಅದು ಉದ್ಘಾಟನೆ ಆಗ್ತದೆ. ತಾವೆಲ್ಲರೂ ಅಲ್ಲಿ ಈಗಾಗಲೇ ಗುರುಕುಲ್ ಫಲಿತಾಂಶ, ಗುರುಕುಲದಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ಮಕ್ಕಳ ಸಾಧನೆ ಎಲ್ಲರಿಗೂ ಗೊತ್ತಿದೆ. ಅದನ್ನು ಇಲ್ಲಿ ಹೆಚ್ಚಿನ ಸಂಖ್ಯೆ ಅದನ್ನು ಸದುಪಯೋಗ ಪಡ್ಕೋಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ನಿಜಕ್ಕೂ ಚನ್ನಬಸವ ಪಟ್ಟದ್ದೇವ್ರ ಬಗ್ಗೆ ಇವತ್ತು ಅವರ ವ್ಯಕ್ತಿತ್ವ, ಅವ್ರ ಕಾರ್ಯ, ಅವ್ರ ಸಾಧನೆ ಅದ್ಭುತ ಇದೆ. ಅಂಥ ಪೂಜ್ಯರು ಅವರ ಜಯಂತಿಯನ್ನು, ಅವ್ರ ಸಾಧನೆಗಳು ನೋಡೇ ಕರ್ನಾಟಕ ಸರ್ಕಾರ ಯಡಿಯೂರಪ್ಪರು ಮುಖ್ಯಮಂತ್ರಿ ಇದ್ದಾಗೆ ಈ ರಂಗಮಂದಿರಕ್ಕೆ ಚನ್ನಬಸವ ಪಟ್ಟದ್ದೇವರ ರಂಗಮಂದಿರ ಅಂತ ನಾಮಕರಣ ಮಾಡಿದರು. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಸುರೇಶ್ ಚೆನ್ಶೆಟ್ಟಿಯವರು ರಾಜ್ಯಾಧ್ಯಕ್ಷರು ಅವರೆಲ್ಲ ಕೂಡ್ಕೊಂಡು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಇಡೀ ರಾಜ್ಯ ತುಂಬ ಚನ್ನಬಸವ ಪಟ್ಟದ್ದೇವರು ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ನಿಜಕ್ಕೂ ಚನ್ನಬಸವ ಪಟ್ಟದ್ದೇವ್ರ ಸಾಧನೆಗೆ ಇವು ಬಂದಂಥ ಫಲಗಳು ಅಂತಕ್ಕಂಥ ಮಾತನ್ನು ತಿಳಿಸಿ, ಈ ಸಂದರ್ಭದಲ್ಲಿ ಬಾಬು ವಾಲಿಯವರು ಸುಮಾರು ವರ್ಷದಿಂದ ನಮ್ಮ ಗುರುಗಳ ಜಯಂತಿ ಮಾಡಬೇಕಂತಕ್ಕಂಥ ಕಳಕಳಿ ಕಳ್ಳು ಅವರು ಅವಾಗ ಅಂತಿದ್ರು. ಈ ವರ್ಷ ಭಾಳ ಯಶಸ್ವಿಯಾಗಿ ಬಾಬು ವಾಲಿ ಅಣ್ಣವ್ರು ಯಶಸ್ವಿ ಮಾಡಿದ್ದಾರೆ. ಅವರಿಗೆಲ್ಲರೂ ಚಪ್ಪಾಳೆ ತಟ್ಟು ಅಭಿನಂದನೆಯನ್ನು ಸಲ್ಲಿಸಬೇಕು. ಅದ್ರ ಜೊತೆ ಅವರಿಗೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಜುಮ್ಮವರು, ಚಿಮ್ಕೋಡೆ ಅವರು, ಅನೇಕರು ಇಲ್ಲೆಲ್ಲ ಅಪ್ಪವ್ರ ಮ್ಯಾಗ ಎಷ್ಟು ಭಕ್ತಿ ಅದ ಅಂದ್ರೆ, ಒಂದು ಫೋನ್ ಮಾಡಿದ್ರೆ ಇಷ್ಟು ಜನ ಬರ್ತೀರಂದ್ರೆ ನಿಮ್ಮ ಭಕ್ತಿಗೆ ನಿಜಕ್ಕೂ ಚನ್ನಬಸವ ಪಟ್ಟದ್ದೇವ್ರು ಪೂರ್ತಿ ಮೆಚ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಈ ಸಂದರ್ಭದಲ್ಲಿ ಜಯಂತಿ ಅಷ್ಟೇ ಮಾಡೋದಕ್ಕಿಂತನೂ ಚನ್ನಬಸವ ಪಟ್ಟದ್ದೇವ್ರ ಹೆಸರ ಮೇಲೆ ಅವರು ಕನ್ನಡಕ್ಕಾಗಿ ಭಾಳ ದುಡಿದವರು, ಕನ್ನಡಕ್ಕಾಗಿ ಭಾಳ ಶ್ರಮ ಹಾಕಿದವರು. ಆ ಚನ್ನಬಸವ ಪಟ್ಟದ್ದೇವ್ರ ಹೆಸರ ಮೇಲೆ ಆ ಕನ್ನಡ ರತ್ನ ಪ್ರಶಸ್ತಿ ಕೊಡಬೇಕಂತ ಅನೇಕರ ಹೆಸರುಗಳು ಬಂದು ಈ ಭಾಗದಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅವಿಶ್ರಾಂತವಾಗಿ ದುಡಿದಂಥ ಮನೆತನ ಅದು ಖಂಡ್ರೆ ಮನೆತನ. ಅದರಾಗ ಭೀಮಣ್ಣ ಖಂಡ್ರೆಯವ್ರಿಗೆ ಪ್ರಶಸ್ತಿ ಕೊಡೋದಂದ್ರೆ ಅದು ಚನ್ನಬಸವ ಪಟ್ಟದೇವ್ರು ಪೂರ್ತಿ ಅದು ಮೆಚ್ಕೋತಾರಂತ ಅಪ್ಪುಗಳು ಹೇಳಿ ಭೀಮಣ್ಣ ಖಂಡ್ರೆಯವ್ರಿಗೆ ಪ್ರಶಸ್ತಿ ಆಯ್ಕೆ ಮಾಡಿದ್ದಾರೆ. ನಿಜಕ್ಕೂ ಅವ್ರ ಹೆಸರೇ ಭೀಮಣ್ಣ ಖಂಡ್ರೆ. ಆದ್ರೆ ಚನ್ನಬಸವ ಪಟ್ಟದ್ದೇವ್ರದ್ದು ಭೀಮಣ್ಣ ಖಂಡ್ರೆಯವ್ರು ಎಷ್ಟು ಗುರು ಶಿಷ್ಯರ ಸಂಬಂಧ ಇತ್ತಂದ್ರೆ, ಬಹುತೇಕ ಭಾಲ್ಕಿ ಮಠದಾಗ ಎಲ್ಲ ಶರಣರ ಭಾವಚಿತ್ರಗಳವ, ಆ ಭಾವಚಿತ್ರದಾಗ ಒಂದು ಭೀಮಣ್ಣ ಖಂಡ್ರೆಯವ್ರದ್ದು ಭಾವಚಿತ್ರ ಇದೆ. ಅದು ತನ್ನ ರೂಮಿನಲ್ಲೇ ಅಪ್ಪೋರು ಚನ್ನಬಸವ ಪಟ್ಟದ್ದೇವರು ತನ್ನ ಕೋಣೆಯಲ್ಲೇ ಆ ಭಾವಚಿತ್ರನ ಅಲ್ಲಿ ಇಟ್ಟುಕೊಂಡಿದ್ದಾರೆ. ಅದಕ್ಕೆ ತಾಯಿ ತಂದೆ ಅವರಿಗೆ ಭೀಮಣ್ಣ ಖಂಡ್ರೆ ಅಂತ ಹೆಸರಿಟ್ಟರು. ಆದರೂ ಗುರುಗಳು ಲೋಕನಾಯಕ ಭೀಮಣ್ಣ ಖಂಡ್ರೆ ಅಂತ ಹೆಸರನ್ನು ಚನ್ನಬಸವ ಪಟ್ಟದ್ದೇವರು ಕೊಟ್ಟರು. ಆ ಗುರು ಶಿಷ್ಯರ ಸಂಬಂಧಗಳು ಇವತ್ತಿಗೂ ಆ ಮನೆ ಬೆಳಗ್ತಾ ಇದೆ. ಅದಕ್ಕೆ ಮೂಲ ಕಾರಣ ಅವ್ರ ಭಕ್ತಿ, ಚನ್ನಬಸವ ಪಟ್ಟದ್ದೇವರು ಭಾಲ್ಕಿ ಮಠದ ಆಶೀರ್ವಾದನೇ ಅದಕ್ಕೆ ಆ ಮನೆತನ ಬೆಳಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಅತಿಥಿ ಗಣ್ಯರಿಗೂ, ಯಾಕಂದ್ರೆ ಎಲ್ಲರೂ ಮಾತಾಡೋರು, ಆದ್ರೆ ಹೋಗ್ರಿ ಸುಮ್ಮನೆ ನಿಮ್ಮ ಗಮನಕ್ಕೆ ತರ್ತೇನೆ ನಾನು. ಲಿಂಗಾಯತ ಅಂದ್ರೆ ಅದು ಜಾತಿ ಅಲ್ಲ, ಮಾನವ ಹಕ್ಕುಗಳ ಪ್ರತಿಪಾದಕ. ಲಿಂಗಾಯತ ಅಂದ್ರೆ ಯಾರು? ಮಾನವ ಹಕ್ಕುಗಳ ಪ್ರತಿಪಾದಕ ಆತ. ಮಾನವ ಹಕ್ಕು ಪ್ರತಿಪಾದನೆ ಇವತ್ತಿಂದಲ್ಲ. ಇವತ್ತು ನೀವು ಮಾನವ ಹಕ್ಕು ಪ್ರತಿಪಾದನೆಯ ಸಂಸ್ಥೆಯನ್ನು ಕಟ್ಟಿದ್ರಿ. 1000 ವರ್ಷದ ಹಿಂದೆ ಬಸವಣ್ಣ ಕಟ್ಟಿದ್ದಾನೆ. ದಾಸಿಯ ಪುತ್ರನಾಗಲಿ, ವೇಶ್ಯ ಪುತ್ರನಾಗಲಿ ಶಿವದೀಕ್ಷೆ ಪಡೆದ ನಂತರ ಪಾದೋದಕ ಪ್ರಸಾದ ತೆಗೆದುಕೊಳ್ಳುವುದೇ ಯೋಗ್ಯ. ಇದು ಮಾನವ ಹಕ್ಕು ಪ್ರತಿಪಾದನೆ ಇದೆಯಲ್ಲ ಬಸವಣ್ಣನವರದು. 12,000 ಜನ ವೇಶ್ಯರನ್ನ ಶರಣೆಯರನ್ನು ಮಾಡುವ ಹಕ್ಕು ಪ್ರತಿಪಾದನೆ ಇದೆಯಲ್ಲ. ಶೆಟ್ಟಿ ಎಂಬೆನೆ ಶಿರಿಯಾಳನ
ಮಾದಾರ ನಿಂಬೆನೆ ಚೆನ್ನಯ್ಯನ, ದೋಹಾರ ನಿಂಬೆನೆ ಕಕ್ಕಯ್ಯನ, ನಾನು ಹಾರುವನೆಂದರೆ ಕರ್ಣದಲ್ಲಿ ಜನಿಸಿದವರುಂಟೆ ವರ್ಣಾನಂದ ಕಿಂ ಪ್ರಯೋಜನ. ದಾಷ್ಟ್ಯತನ ಅಂತಲ್ಲ ಇದು. ಬಸವಣ್ಣನವರನ್ನ ಒಪ್ಪಿಕೊಳ್ಬೇಕಾದ್ರೆ ಬಹಳ ದೊಡ್ಡ ಹೃದಯ ಬೇಕ್ರಿ. ಬಾಬು ವಾಲಿಗೆ ಯಾಕೆ ಬಸವಣ್ಣ ಬಿಟ್ಟು ಹೋಗೋದಿಲ್ಲ ಅಂತಂದ್ರೆ, ಬಸವಣ್ಣನವರ ಒಂದು ಪ್ರೀತಿಯ ಒಂದು ಸಂಘಟನೆಯೇ ಭಾರತೀಯ ಬಸವ ಬಳಗವಾಗಿರೋದ್ರಿಂದ ಬಾಬು ವಾಲಿ ಕೊನೆಗೆ ಏನಾದರೂ ತಮ್ಮ ಇತಿಹಾಸದ ಪ್ರಜ್ಞೆಯಲ್ಲಿ ಉಳಿದುಕೊಳ್ಳೋದಾದರೆ ಬಸವಣ್ಣನವರ ತತ್ವನ ಪ್ರಚಾರ ಮಾಡೋದ್ರೊಂದಿಗೆ ಇತಿಹಾಸದಲ್ಲಿ ಉಳಿಬೇಕಾಗ್ತದೆ ಅನ್ನತಕ್ಕಂಥ ಬಹಳ ಇದೇನು ಎರಡು ಪ್ರಶ್ನೆನೇ ಇಲ್ಲ, ಅದೇನು ಎರಡು ಪ್ರಶ್ನೆನೇ ಇಲ್ಲ. ಅಧಿಕಾರಕ್ಕಾಗಿ ಅನೇಕ ಪಕ್ಷಗಳು ಸಿಗಬಹುದು, ಬದುಕಿಗಾಗಿ ಬಸವ ಪಕ್ಷ ಇದೆ ಅನ್ನತಕ್ಕಂಥದನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥ. ಅಧಿಕಾರಕ್ಕಾಗಿ ಅನೇಕ ಪಕ್ಷಗಳು, ಬದುಕು ಕೊಡುವುದಕ್ಕೆ ಬಸವ ಪಕ್ಷ, ಬದುಕನ್ನು ರೂಪಿಸುವುದಕ್ಕಾಗಿ ಬಸವ ಪಕ್ಷ, ಅದು ಭಕ್ತಿ ಪಕ್ಷ. ಆ ಭಕ್ತಿ ಪಕ್ಷವನ್ನು ಕಟ್ಟೋರು ಯಾರು? ಬಸವಣ್ಣ. ತಿಳಿಸಿದವರು ಯಾರು? ಚನ್ನಬಸವ ಪಟ್ಟದೇವರು. ಅದಕ್ಕೆ ತೇರನ್ನು ಕಟ್ಟಿದವರು ಯಾರು? ಗುರುಬಸವ ಪಟ್ಟದೇವರು. ಅದಕ್ಕೆ ಆ ಧ್ವಜವನ್ನು ಅವರ ಕೈಗೆ ಕೊಟ್ಟವರು ಯಾರು? ಸಣ್ಣ ಗುರುಗಳು. ಇದಕ್ಕೆ ಭಾರತೀಯ ಬಸವ ಬಳಗ. ಯಾಕೆ ಭಕ್ತಿ ಪಕ್ಷ ಅಂತಂದ್ರೆ, ಕಾಗಿ ಒಂದು ಅಗುಳ ಕಂಡರೆ ಕೂಗಿ ಕರೆಯದೇ ತನ್ನ ಕುಲವನೆಲ್ಲವನು, ಕೋಳಿ ಒಂದು ಗುಟುಕು ಕಂಡರೆ ಕೂಗಿ ಕರೆಯದೇ ತನ್ನ ಬಳಗವನೆಲ್ಲವನು. ಶಿವಭಕ್ತನಾಗಿದ್ದು ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಗಳಿಗಿಂತ ಕಷ್ಟ. ಸಾಮಾನ್ಯ ಅಲ್ರಿ ಬಸವಣ್ಣ ಅಂದ್ರೆ. ನನಗೊಂದೊಂದು ಸಲ ಅನಿಸ್ಬಿಡ್ತದೆ, ಯಾಕೆ ಬಸವಣ್ಣರ ಬಗ್ಗೆ ಇಷ್ಟು ಜೋರಾಗಿ ನಾನು ಮಾತನಾಡ್ತೇನೆ ಅಂದರೆ, ಏನೋ ಸ್ವಲ್ಪ ಜನ ಇತ್ತೀಚೆಗೆ ಅದೇನೇನೋ ನಡೆಸ್ಯಾರ. ಸೂರ್ಯನ ಮುಂದೆ ಯಾರೋ ಹಗಲೊತ್ತು ಲ್ಯಾಂಟಿನ್ ಹಿಡ್ಕೊಂಡು ಹೊಂಟ್ರು. ಯಾರು ಸೂರ್ಯನ ಮುಂದೆ ಮತೀಯವಾದಿಗಳು, ಜಾತಿವಾದಿಗಳು, ಸನಾತನವಾದಿಗಳು ಲೈಟ್ ಇಟ್ಕೊಂಡು ಅಂತ ಎಲ್ಲಿರ್ತದೆ? ಸೂರ್ಯನೇ ಭಾಸ್ಕರನೇ. ಬಸವ ಭಾಸ್ಕರ ಪುರಾತನರಾಚರಿಸಿ ತೋರಿಸಿದ ಶಟಸ್ಥಳ ಮಾರ್ಗದಿಂದ ಪರಿವರ್ಣಿಸಿ ಹರಕರ್ಮ ಭಕ್ತಿ ಮಾರ್ಗವಿಡುವುದೇ. ಅದು ಬಸವಣ್ಣ ಅಂದ್ರೆ ಯಾರು ಅಂತ ಗೊತ್ತಾಗೋದಿಲ್ಲ. ಈ ವಿಷಯಕ್ಕೆ ನಾನು ಯಾಕೆ ಬರ್ತೀನಿ ಅಂದರೆ, ಕರ್ನಾಟಕದ ಒಳಗಡೆ ಕರ್ನಾಟಕದ ಮಠಾಧೀಶರು ಏನು ಮಾಡಿದ್ರು ಅನ್ನೋದಕ್ಕೆ ನೀವು ಇಲ್ಲಿ ಕುಳಿತವರು ಸ್ವಲ್ಪ ಯೋಚನೆ ಮಾಡಬೇಕು. ಮೈಸೂರಿಗೆ ಹೋಗ್ರಿ, ಸುಮ್ಮನೆ ನಿಮ್ಮ ಗಮನಕ್ಕೆ ತರ್ತಾನೆ. ಎಲ್ಲ ಜಿಲ್ಲೆ, ಎಲ್ಲ ರಾಜ್ಯದ, ಕರ್ನಾಟಕದ ರಾಜ್ಯದ ಸ್ವಾಮಿಗಳು ಬೇರೆ ಅನ್ನೋದಕ್ಕೆ ಮೈಸೂರು ಜಿಲ್ಲೆಗೆ ಹೋಗ್ರಿ. ಮೈಸೂರು ಜಿಲ್ಲೆ ಒಳಗಡೆ ಸುತ್ತೂರು ಜಗದ್ಗುರುಗಳು ಸುತ್ತೂರನ್ನು ಬಿಟ್ಟು ಬಂದು ಬಂಗಾರದ ಗುಂಡುಗಡೆಗೆಯನ್ನು ಮಾರಾಟ ಮಾಡಿ ಪ್ರಸಾದ ನಿಲಯವನ್ನು ತೆಗೆದ್ರು. ದೇವಸ್ಥಾನ ಕಟ್ಟಲಿಲ್ಲ, ಶಿಕ್ಷಣ ಸಂಸ್ಥೆ ತೆಗೆದ್ರು. ನಿಮಗೆ ಯಾರಿಗೂ ಗೊತ್ತೇ ಆಗೋದಿಲ್ಲ. ಜಯದೇವ ಪೆಥಾಲಜಿ ಅಂತ ಕೇಂದ್ರ ಸರ್ಕಾರದಿಂದ ಮೈಸೂರು ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಂತು. ಹಣ ಇರಲಿಲ್ಲ, ಆದರೆ ಚಿತ್ರದುರ್ಗ ಜಗದ್ಗುರುಗಳು ಹಣವನ್ನು ಕೊಟ್ಟರು, ಜಯದೇವ ಪೆಥಾಲಜಿ ಆಯಿತು. ಗುಬ್ಬಿ ವೀರಣ್ಣನಂತವರು ಅವತ್ತಿನ ನಾಟಕ ನಿರ್ಮಾಣ ಕಾಲದಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದ್ರು. ಅದೇ ಗುಬ್ಬಿಯಲ್ಲಿ ಬಂದಂಥ ಗುಬ್ಬಿ ತೋಟದಪ್ಪನವರು ಬೆಂಗಳೂರಿನಲ್ಲಿ ಪ್ರಸಾದ ನಿಲಯವನ್ನು ತೆಗೆದರು. ನಾವ್ಯಾರು ಕರ್ನಾಟಕದ ಮಠಾಧೀಶರು ಗುಡಿ ಗುಂಡಾರಗಳನ್ನು ಕಟ್ಟಲಿಲ್ಲ, ದೇವಸ್ಥಾನಗಳನ್ನು ಕಟ್ಟಲಿಲ್ಲ, ತಲೆ ಬೋಳಿಸುವುದನ್ನು ಕಲಿಸಲಿಲ್ಲ, ಹೋಮ ಹವನಾದಿಗಳನ್ನು ಮಾಡುವುದನ್ನು ಕಲಿಸಲಿಲ್ಲ. ನಿಮ್ಮ ಮನೆಗಳಿಗೆ ಬೇಕಾಗಿರ್ತಕ್ಕಂಥ ಸಂಸ್ಕೃತಿ ಮತ್ತು ಸಂಸ್ಕಾರದ ಶಿಕ್ಷಣದ ಕೆಲಸಗಳನ್ನು ಮಠಾಧೀಶರು ಮಾಡಿದ್ದಾರೆ ಅನ್ನತಕ್ಕಂಥ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಇದು ಕರ್ನಾಟಕನು ದೈನೇ ಅಂತಿತ್ತು. ಏನೇನು ಅಲ್ಲ. ಬಾಲ್ಕಿ ಪಟ್ಟದೇವರು ದೊಡ್ಡಪ್ಪಗಳು ಹೊರಗಡೆ ಬೋರ್ಡ್ ಹಾಕಿ ಒಳಗಡೆ ಕನ್ನಡವನ್ನು ಕಲಿಸಿದ್ದಾರೆ ಅಂತಂದರೆ, ಅಪ್ಪ ಅವರು ಲಿಂಗ ಹಿಡ್ಕೊಂಡು ಲಿಂಗದ ಮುಖ ಜಂಗಮ ಭಕ್ತನ ಮುಖದರ್ಪಣದಲ್ಲಿ ಲಿಂಗವ ಕಾಣಬೇಕು ಅನ್ನತಕ್ಕಂಥ ಬಸವಣ್ಣರ ಮಾತನ್ನು ಸಾಕ್ಷೀಕರಿಸಿದವರು ಯಾರಿದ್ರೆ ಅದು ಚನ್ನಬಸವ. ನೀವು ಕುಂತವರೆಲ್ಲರೂ ಈಗ ಜೈ ಜೈ ಅಂತಿದ್ರಲ್ರಿ, ಎಲ್ಲಿ ನೀವು ಯಾರು ಬಿ ಆಗ್ತಿದ್ರಿ? ಎಲ್ಲಿ ಹೋಗ್ತಿದ್ರಿ? ಧಾರವಾಡದ ಮುತ್ತುಂಜಯ ಅಪ್ಪಗಳು ಪ್ರಸಾದ ನಿಲಯ ತೆಗೆದೇ ಹೋಗಿದ್ರೆ ಧಾರವಾಡದ ಯೂನಿವರ್ಸಿಟಿಗೆ ಬಂದವರಿಗೆ ಎಲ್ಲಿತ್ತು PG? ಈಗ ನಿಮ್ಮ ಹತ್ರ ಹಣ ಬಂದದ, ಸಂಪತ್ತು ಬಂದದ, ರೊಕ್ಕ ಬಂದದ, PGಗೆ ಹೋಗ್ತೀರಿ. ಎಲ್ಲಿತ್ತು PG? ಸಿದ್ಧಗಂಗಾ ಶ್ರೀಗಳು 5,000 ಜನರಿಗೆ ಪ್ರಸಾದ ನಿಲಯ ತೆಗೆದ್ರು, ಮನುಷ್ಯರನ್ನ ದೇವರಾಗಿ ಕಂಡ್ರು. ಪ್ರಜಾಪ್ರಭುತ್ವ ಬಂತು 1947ರಲ್ಲಿ, ಸ್ವಾತಂತ್ರ್ಯ ಬಂತು, ರಾಜರೆಲ್ಲರೂ ಹೋದರು, ಇಡೀ ಕರ್ನಾಟಕ ಏಕೀಕರಣ ಆಗ್ತಕ್ಕಂಥ ಹೋರಾಟ ಆಯಿತು. ಎಲ್ಲ ಸಂಗೀತ, ಸಾಹಿತ್ಯ, ಪರಂಪರೆ, ಇತಿಹಾಸ ಬರೆಯತಕ್ಕಂಥವರಿಗೆ, ಓದ್ತಕ್ಕಂಥವರಿಗೆ ರಾಜ ಪರಂಪರೆ ಹೋಯಿತು.
ಆಶ್ರಯದಾತ್ರ ಯಾರು? ಆಶ್ರಯದಾತ್ರ ಯಾರು? ಏನು ಗುಡಿ ಕೊಡ್ತೋ, ಗುಂಡಾರ ಕೊಡ್ತೋ, ಜಾತಿವಾದಿ ಮಠಗಳು ಕೊಡ್ತೋ? ಚೆನ್ನಬಸವ ಪಟ್ಟದೇವರು ಅನ್ನತಕ್ಕಂಥ ಒಬ್ಬ ಮಹಾಯೋಗಿ ಗುರುಬಸವ ಪಟ್ಟದೇವರಂತವ್ರು ಇಲ್ಲದೆ ಹೋಗಿದ್ದಾರೆ ಶಾಂತರಸರನ್ನ ಕಾಣಲಿಕ್ಕೆ ಆಗ್ತಿರಲಿಲ್ಲ. ಸುತ್ತೂರು ಜಗದ್ಗುರುಗಳು ಅಂತಕ್ಕಂಥವ್ರು ಇಲ್ಲದೆ ಹೋಗಿದ್ರೆ ತಿಪ್ಪೇರುದ್ರ ಸ್ವಾಮಿಗಳನ್ನಂತವ್ರು ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಧಾರವಾಡದ ಮುರುಘಾಮಠದ ಶ್ರೀಗಳನ್ನತಕ್ಕಂಥವ್ರು ಇಲ್ಲದೆ ಹೋಗಿದ್ರೆ ಪಾಟೀಲ್ ಪುಟ್ಟಪ್ಪನಂತವ್ರನ್ನ ನೋಡಕ್ ಆಗ್ತಿರ್ಲಿಲ್ಲ. ಪಾಟೀಲ್ ಪುಟ್ಟಪ್ಪರನ್ನ ಕರೆದು ಮುತ್ತುಂಜಯ ಅಪ್ಪಗಳು ₹1 ಕೊಟ್ಟಾಗ TM ಪೈ ಹತ್ರ ಹೋದ್ರಂತೆ. ಉತ್ತರ ಕರ್ನಾಟಕದ ಪತ್ರಿಕೆ ತೆಗೆದಿರ್ತಕ್ಕಂಥ ವಾಲಿಯವ್ರ ಗಮನಕ್ಕೆ ಶಾಂತರಸರು ಎಷ್ಟು ದೊಡ್ಡವರು, ಯಾರ ಆಶ್ರಯ? ಕರ್ನಾಟಕದ ಲಿಂಗಾಯತ ಮಠಗಳು ಬ್ರಾಹ್ಮಣರಿಂದ ಹಿಡಿದು ದಲಿತರವರೆಗೆ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಸಮಾಜ ಇದ್ರೆ ಅದು ಲಿಂಗಾಯತ ಸಮಾಜ ಅನ್ನತಕ್ಕಂಥದ್ದು. ಮನೆಗಳಿಗೆ ಹಂಚಿದ್ರು, ಕಲ್ಯಾಣಕ್ಕೆ ಬಂದರು, ಕಲ್ಯಾಣದ ಕಡೆಗೆ ಯಾರೂ ಗಮನ ಇರಲಿಲ್ಲ. ಇಡೀ ಕರ್ನಾಟಕದಲ್ಲಿರ್ತಕ್ಕಂಥವ್ರು ಯಾರಿಗೂ ಗಮನ ಇರಲಿಲ್ಲ. ಬಸವಣ್ಣನವರ ಬಗ್ಗೆ ಇತಿಹಾಸ ಉಳಿಸಬೇಕು ಅಂತ ಅನುಭವ ಮಂಟಪ ಸ್ಥಾಪನೆ ಮಾಡಲಿಕ್ಕೆ ಬಂದರು. ಕೊನೆಯವರೆಗೂ ಗಾಳಿ ಯಾವ ರೀತಿಯಲ್ಲಿ ಎಲ್ಲರಿಗೂ ಉಸಿರಾಗಿರ್ತದೆ ಹಾಗೆ ಬೀದರಿನ ಜನತೆಗೆ ಏನಾದರೂ ಉಸಿರು ಅಂತಿದ್ರೆ ಅದು ಬಾಲಕಿಯ ಚೆನ್ನಬಸವ ಪಟ್ಟದೇವರು ಅನ್ನತಕ್ಕಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು. ಉಸಿರಿನ ರೀತಿಯಲ್ಲಿ ಇದು ಹೋಗಿರ್ತಕ್ಕಂಥದ್ದು. ನಾನು ಅದನ್ನೇ ಹೇಳ್ತೇನೆ, ಕರ್ನಾಟಕದ ಮಠಾಧೀಶರು ಮಾಡಿರೋ ಕೆಲಸ ಗಮನ. KL ನೋಡ್ರಿ, ಸಪ್ತ ಋಷಿಗಳು, BLD ನೋಡ್ರಿ, ಬಂತನಾಳ ಶಿವಿಗಳು, ಅರಡೇಕರ್ ಮಂಜಪ್ಪನವರು, ಹಳಕಟ್ಟಿಯವರು, ಹೈದರಾಬಾದ್ ಎಜುಕೇಷನ್ ಸೊಸೈಟಿ ನೋಡ್ರಿ, ಬೀದರ್ನಲ್ಲಿ ಚೆನ್ನಬಸವ ಪಟ್ಟದೇವರು ಶಾಂತಿ ವಿರುದ್ಧ ಸಂಘವನ್ನು ಮುಷ್ಟಿ ಫಂಡಿನಿಂದ ಹಿಡಿದು ಕಟ್ಟಿದ್ರಲ್ಲ. ಇವತ್ತು ನೀವು ಈ ಭಾಗದಲ್ಲಿ ಎಲ್ಲಿ ಓದಬೇಕು, B ಬಂದರೆ ಎಲ್ಲಿ ಹೋಗಬೇಕು, MA ಬಂದರೆ ಎಲ್ಲಿ ಹೋಗಬೇಕು, ಪುನಃ ಅದನ್ನು ಮುಂದುವರೆದು ಗುರುಬಸವ ಪಟ್ಟದೇವರು ಪುನಃ ಚೆನ್ನಬಸವ ಪಟ್ಟದೇವರ ಹೆಸರ ಮೇಲೆ ಗುರುಕುಲ ಮಾಡೋದರೊಂದಿಗೆ ಇಡೀ ಕರ್ನಾಟಕದೊಳಗಡೆ, ಇಡೀ ಕರ್ನಾಟಕದಲ್ಲ ಭಾರತದ ಇತಿಹಾಸದೊಳಗಡೆ ಇವತ್ತೇನಾದ್ರು ವಿದ್ಯಾರ್ಥಿಗಳು ಓದಿ IIT, ಇಂಜಿನಿಯರಿಂಗ್, ಡಾಕ್ಟರ್ ಹೆಚ್ಚಿನ ರೀತಿಯಲ್ಲಿ ಕಂಡಿರ್ತಕ್ಕಂಥದ್ದು ಏನಾದರೂ ಇದ್ರೆ ಅದು ಬೀದರಿನ ಬಸವಲಿಂಗ ಪಟ್ಟದೇವರು ಕಟ್ಟಿರ್ತಕ್ಕಂಥ ಚೆನ್ನಬಸವ ಪಟ್ಟದೇವರ ಗುರುಕುಲ ಅನ್ನತಕ್ಕಂಥದ್ದನ್ನು ಕಾಣಬೇಕಾಗಿರ್ತದೆ. ನಮ್ಮ ಕಡೆಗೆ ಏನು ಮಾಡ್ತೀವಿ, ಆರತಿ ಕೊಟ್ಟವ್ರು ದೊಡ್ಡವರಾಗ್ಬಿಡ್ತಾರೆ, ದೇವ್ರು ಮೆರೆಸಿದವ್ರು ದೊಡ್ಡವರಾಗ್ಬಿಡ್ತಾರೆ, ಗುಡಿ ಕಟ್ಟಿಸಿದವ್ರು ದೊಡ್ಡವರಾಗ್ಬಿಡ್ತಾರೆ, ತಲೆ ಬುಡಿಸಿದವ್ರು ದೊಡ್ಡವರಾಗ್ಬಿಟ್ಟಿರ್ತಾರೆ. ಬದುಕು ಕೊಟ್ಟವ್ರನ್ನ ಮರೆತು ಬಿಡ್ತೀವಿ. ಬದುಕು ಕೊಟ್ಟವ್ರನ್ನ ಮರೆಸ್ಬಿಡ್ತೀವಿ. ನಿಮ್ಮ ಮನೆಯಲ್ಲಿ ಇಂಜಿನಿಯರ್ ಆಗಿದ್ರೆ ಯಾರ ಬೆಳಕು, ಡಾಕ್ಟರ್ ಆಗಿದ್ರೆ ಯಾರ ಬೆಳಕು, ಯಾರ ಬೆಳಕು ಸ್ವಾಮಿ? ಸರ್ಕಾರ ಮಾಡಲಾರದಷ್ಟು ಕೆಲಸಗಳು ಮಠಾಧೀಶರು ನಾವು ಮಾಡೋದು. 100 ವರ್ಷದ ಇತಿಹಾಸ ಕರ್ನಾಟಕ ಲಿಂಗಾಯತ ಎಜುಕೇಷನ್ ಸೊಸೈಟಿಗೆ. ಇಂತಹ ಇತಿಹಾಸ ಇರ್ತಕ್ಕಂಥ ಲಿಂಗಾಯತರು ಇವತ್ತು ನಾವು ರಾಜಕೀಯದಿಂದನೂ ಒಂದು ಕಡೆ ಗೊತ್ತಿಲ್ಲದಂತೆ ಮಾಯ ಆಗ್ತೇವೆ, ಧಾರ್ಮಿಕದಿಂದನೂ ಮಾಯ ಆಗ್ತೇವೆ, ಸಾಹಿತ್ಯದಿಂದನೂ ಮಾಯ ಆಗ್ತೇವೆ. ಎಲ್ಲೋ ಗೊತ್ತಿಲ್ಲದಂತೆ ರಾಷ್ಟ್ರೀಯತೆಯ ರಾಷ್ಟ್ರಪ್ರಜ್ಞೆಯ ಜೊತೆಗೆ ಈ ದೇಶ ಉಳಿಬೇಕನ್ನತಕ್ಕಂಥ ವ್ಯವಸ್ಥೆ ಒಳಗಡೆ ಇವತ್ತು ಗೊತ್ತಿಲ್ಲದಂತೆ ಲಿಂಗಾಯತ ಧರ್ಮವನ್ನು ನಾಶ ಮಾಡುವ ದಿನಮಾನ ಕಾಲದಲ್ಲಿ ಚೆನ್ನಬಸವ ಪಟ್ಟದೇವರ ಜಯಂತ್ಯುತ್ಸವ ಲಿಂಗಾಯತ ಸಮಾಜಕ್ಕೆ ಮತ್ತೆ ಪುನರುತ್ಥಾನದ ಬೆಳಕನ್ನು ನೀಡಲಿ ಅನ್ನತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಕಲ್ಲ? ಲಿಂಗ ಪೂಜೆ ಮಾಡ್ಕೋತೀನಿ ಕಂಡ್ರೆ ಅವರು ಲಿಂಗ ಪೂಜೆ ಮಾಡ್ಕೋತಾರೆ. ಎಲ್ಲರೂ ಲಿಂಗ ಪೂಜೆ ಮಾಡ್ಕೊಳ್ಬೇಕು, ಲಿಂಗ ಕಟ್ಕೊಳ್ಬೇಕು, ಲಿಂಗವನ್ನು ಉಳಿಸ್ಬೇಕು, ಧರ್ಮವನ್ನು ಉಳಿಸ್ಬೇಕು. ಇವತ್ತೇನಾದರೂ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರು ಯಾರಾದರೆ ಬಸವಣ್ಣ ಚೆನ್ನಬಸವ ಪಟ್ಟದೇವರು ಆ ಹಾದಿಯಲ್ಲಿ ಬಂದು ಶಿಕ್ಷಣ ಸಂಸ್ಥೆಯನ್ನು ತೆಗೆದ್ರು. ಅವ್ರ ಬಗ್ಗೆ ಮಾತನಾಡೋದು ಹೇಳಿದ್ನಲ್ಲ, ಕನ್ನಡ ಮತ್ತು ಕನ್ನಡಿಗ, ಕನ್ನಡ ಭಾಷೆಯನ್ನು ಉಳಿಸ್ತವನು ಬಸವಣ್ಣ. ಬಸವಣ್ಣರ ಬಗ್ಗೆ ನನಗೊಂದೊಂದು ಸಲ ಬೇಸರ ಆಗ್ಬಿಡ್ತದೆ. ಈ ಮಾತು ಹೇಳಿ ಮುಗಿಸ್ತೇನೆ. ಬಸವಣ್ಣನ ಬಗ್ಗೆ ಯಾಕೆ ಬೇಸರ ಆಗ್ತದೆ ಅಂತಂದ್ರೆ ಅಭಿಮಾನನೂ ಆಗ್ತದೆ, ಬೇಸರನೂ ಆಗ್ತದೆ. ನನಗೊಂದೊಂದು ಸಲ ಬಾಬು ಅಲ್ಲಿ ಅವರೇ ಆ ಮಾದಾರ ಚೆನ್ನಯ್ಯ ಬಂದಾಗ ಅವನಿಗೆ ತಮಿಳಲ್ಲೇ ಬರಿ ಅಂದಿದ್ರೆ ತಮಿಳ್ನಾಡಿಗೆ ಹೋಗ್ಬಿಡ್ತಿತ್ತು, ವ್ಯವಹಾರದ ಅವನಿಗೆ ಆ ಭಾಷೆಯಲ್ಲೇ ಬರಿ ಅಂದ್ರೆ ಎಲ್ಲ ಕಡೆಗೆ ಹೋಗ್ಬಿಡ್ತಿತ್ತು. ಆದರೆ ಅವ್ರಿಗೆಲ್ಲರಿಗೂ ಕನ್ನಡ ಕಲಿಸಿ ಕನ್ನಡದ ವಚನ ರಚನೆ ಮಾಡಿದಂದ್ರೆ ಈ ಭಾಷೆಯನ್ನು ಉಳಿಸಿದವನು ಬಸವಣ್ಣ ಅನ್ನತಕ್ಕಂಥದ್ದು. ಯಾಕೆಂದ್ರೆ ಒಂದು ಧರ್ಮ ಉಳಿಬೇಕಾದ್ರೆ ಆ ಭಾಷೆಯಲ್ಲೇ ಬರಬೇಕು. ಬುದ್ಧನ ಪಾಲಿ ಭಾಷೆ, ಮಹಾವೀರನ ಅರ್ಧಮುಗ ಭಾಷೆ, ಯೇಸುವಿನ ಇಬ್ರು ಭಾಷೆ, ಪೈಗಂಬರನ ಅರಬಿಕ್ ಭಾಷೆ, ವೈದಿಕರ ಸಂಸ್ಕೃತ ಭಾಷೆ, ಲಿಂಗಾಯತರ ಧರ್ಮದ ಭಾಷೆ ಕನ್ನಡ ಭಾಷೆ, ಅದು ಕನ್ನಡಿಗರ ಭಾಷೆ. ಅಂತಹ ಧರ್ಮ ಉಳಿಬೇಕು ಅಂತಕ್ಕಂಥದ್ದನ್ನು ಚೆನ್ನಬಸವ ಪಟ್ಟದೇವರು ನಡೆಸ್ಕೊಂಡು ಬಂದರು. ಅದನ್ನು ಬಾಬು ವಾಲಿಯವರು ಬಹಳ ಚೆನ್ನಾಗಿ ನಡೆಸಿದ್ರು. ನೀವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋರಿಗೆ ಬಾಬು ವಾಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು. ಭಾಳ ಚೆನ್ನಾಗಿ
ಅವ್ರನ್ನ ಇವತ್ತಿಂದ ನೋಡ್ತಿಲ್ಲ. ಪರಮ ಪೂಜ್ಯ ಲಿಂಗಾನಂದ ಸ್ವಾಮಿ ಮಾತೆ ಮಾದೇವರ ಕಾಲಕ್ಕೆ ಶರಣಮೇಳದಿಂದ ಹಿಡಿದು ಸೈಕಲ್ ಹೊಡೆದವರು, ಸೈಕಲ್ ಹೊಡೆದಿರೋ ಮನುಷ್ಯ, ಸೈಕಲ್ ಹೊಡ್ಕೊಂಡು ದೊಡ್ಡವರಾದವರು, ಸೈಕಲ್ ಹೊಡ್ಕೊಂಡು ಕೆಲಸ ಮಾಡಿದವರು. ಆ ನಿಷ್ಠೆ ಇದೆಯಲ್ಲ, ಆ ಬದ್ಧತೆ ಇದೆಯಲ್ಲ, ನಾನು ಕನ್ನಡಿಗನೂ ಹೌದು, ಭಾರತೀಯನೂ ಹೌದು, ನಾನು ಲಿಂಗಾಯತನೂ ಹೌದು, ನಾನು ಈ ದೇಶದ ಪ್ರಜೆಯೂ ಹೌದು. ಲಿಂಗಾಯತ ಅಂತಂದರೆ ಜಾತಿವಾದಿಗಳಲ್ಲ ನಾವು. ಲಿಂಗಾಯತರು ಎಲ್ಲರಿಗೂ ಅವಕಾಶ ಕಲ್ಪಿಸಿಕೊಟ್ಟಿದ್ದೇವೆ. ನೋಡ್ರಿ, ನಮ್ಮ ಗುರುಬಸವ ಪಟ್ಟದೇವರು ಎಷ್ಟು ಚೆನ್ನಾಗಿ ಹೆಣ್ಣು ಮಕ್ಕಳಿಗೆ ಇವತ್ತು ಅವಕಾಶ, ಬೀದಿಯಲ್ಲಿ ಬಿದ್ದ ಮಕ್ಕಳನ್ನು ತೆಗೆದುಕೊಂಡು ಬಂದು ಶಿಶುಪಾಲನೆ ಮಾಡ್ತಕ್ಕಂಥದ್ದು. ನೀವೇ ಬರ್ತದೆ ಅಂದರೆ ನಿಮಗೆ ಬರಕತ್ತೈತಿ, ನಿಮಗೆ ಬರಕತ್ತೆ ಅಂತಂದ್ರೆ ಅದನ್ನೆಲ್ಲನೂ ಮುಂದುವರಿಸಬೇಕು ಅನ್ನತಕ್ಕಂಥ ಆಶಯವನ್ನು ಹೊತ್ತುಕೊಂಡು ನಿಮಗೆ ಹೇಳಿದ್ದೀನಿ. ನಾನು ಭಾಳ ಜನ ಮಠಾಧಿಪತಿಗಳನ್ನು ನೋಡಿದ್ರಿ, ಮತ್ತೆ ಮರಿ ಮಾಡ್ಕೊಂಡ ಮೇಲೆ ಆಕಳು ತನ್ನ ಕರುನ ಹೆಂಗೆ ಸಾಕ್ತದಂಗೆ ಸಾಕ್ಯಾರ. ಕರು ಸಾಕು ಕಡ್ಡಿನ ಮೇಲೆ ರೆಪ್ಪೆ ಹೆಂಗೆ ಇಟ್ಕೋಬೇಕಂಗೆ ಇಟ್ಕೊಂಡ್ರೆ ಈ ಥರ ಗುರು ಶಿಷ್ಯರ ಸಂಬಂಧವ ಏನೆಂಬೇನೆಯ ಗುರು ಮುಟ್ಟಿ ಗುರುವಾಗಿರ್ತದೆ, ಗುರುವಾಗಿರ್ತದಯ್ಯ. ಹಾಗಾಗಿ ಬೀದರ್ ಅಂತಂದರೆ ಚೆನ್ನಬಸವ ಪಟ್ಟದೇವರು, ಬೀದರ್ ಅಂದರೆ ಬಸವಣ್ಣ. ಇದು ಉಳಿಬೇಕು, ಬೆಳಿಬೇಕು. ನಿನ್ನೆ ವಿಕೃತ ಮನೋಭಾವನೆಗಳು ಮೂರ್ತಿಗಳ ಮೇಲೆ ಆಗ್ತಾ ಇದೆ. ಈ ಥರದ್ದು ಆಗಬಾರ್ದು. ನಾವು ಎಚ್ಚರ ವಹಿಸಬೇಕು. ಅದನ್ನು ಸರ್ಕಾರ ಬೇಗ ಅದನ್ನು ವ್ಯವಸ್ಥಿತವಾಗಿ ಕಾಣಬೇಕು. ಮೊನ್ನೆ ದುಡ್ಡಿನ ದರೋಡೆ ನಡೆದೋಯ್ತು ಬೀದರ್ ಮತ್ತು ಮಂಗಳೂರಿನಲ್ಲಿ. ಇಬ್ಬರು ಹುಡುಗರನ್ನ ಶೂಟೌಟ್ ಮಾಡಿದ್ರು. ಅದರಲ್ಲಿ ಒಬ್ಬ ಹುಡುಗ ಇನ್ನೊಬ್ಬ ತಿರ್ಕೊಂಡು ಬಿಟ್ಟ. ಒಬ್ಬ ದಲಿತ ಸಮುದಾಯದ ಹುಡುಗ. ಇವತ್ತು ಅವನ ಮನೆಗೆ ಹೋಗಿದ್ದೆ ನಾನು, ಯಾವುದೋ ಊರದು, ಬೆಂಬಲಿಕೆಡಕ್ಕೆ ಹೋಗಿದ್ದಾರೆ. ಆ ಮನೆಗೆ ಹೋದಾಗ ನನಗೆ ಅನಾಥ ಪ್ರಜ್ಞೆ ಕಾಡ್ತಿತ್ತು. ಅಪ್ಪ, ಏನಿದು ಈ ಜಗತ್ತಿನಲ್ಲಿ? ಆ ತಾಯಿ ತಂದೆಗೆ ಯಾರು ಮಾತನಾಡಿಸೋರೇ ಇಲ್ವ, ಅಲ್ಲಿ ಕೂತ್ಬಿಟ್ಟಿದ್ರು ಅಷ್ಟೇ ಜನ. ನನಗೆ ಆ ಮನೆಗೆ ಹೋದಾಗ ನನಗೆ ಅನ್ನಿಸ್ತು, 21ನೇ ಶತಮಾನಕ್ಕೆ ನಾವು ಹೋದಾಗಲೇ ಈ ಪರಿಸ್ಥಿತಿ ಇದೆ ಅಂದರೆ 1000 ವರ್ಷ ಹಿಂದೆ ಬಸವಣ್ಣ ಆ ದಲಿತರ ಕೇರಿಗೆ ಹೋದಾಗ ದಲಿತರ ಕೇರಿ ಹೇಗಿದ್ದಿರಬೇಕು, ಬಸವಣ್ಣ ಎಷ್ಟು ಕೆಲಸ ಮಾಡಿರ್ಬೋದು. ಪುನಃ ಅದನ್ನೇ ಮುಂದುವರೆದು ಪಟ್ಟದೇವರು ಇವತ್ತು ಮೊನ್ನೆ ಚಿತ್ರದುರ್ಗದ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದರಾಮ ಬೆಳದಾಳ್ ಶರಣರನ್ನ ಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು ಈ ನಾಡಿನ ಒಳಗಡೆ ಒಬ್ಬ ಅರಿವು ಆಚಾರದ ಅನುಭವದಿಂದ ಆಗಬಹುದು ಅನ್ನತಕ್ಕಂಥ ಸಾಕ್ಷಿ ಪ್ರಜ್ಞೆಗೊಳಿಸಿರ್ತಕ್ಕಂಥ ಚೆನ್ನಬಸವ ಪಟ್ಟದೇವರು. ಆ ಗುಂಡೇಟಿನಿಂದ ನಿನ್ನೆ ನಾನು ಹೈದರಾಬಾದ್ಗೆ ಹೋಗಿ ನೋಡ್ಕೊಂಡು ಬಂದೆ. ಆ ಹುಡುಗ ಸ್ವಲ್ಪ ಪೆಟ್ಟು ಬಿದ್ದು ನೋವನ್ನು ಅನುಭವಿಸ್ಕೊಂಡು ಇನ್ನೂ ಜೀವನವನ್ನು ಮಾಡ್ಕೋತಾ ಇದ್ದಾನೆ. ಭಾಳ ಬಡತನದ ಜೀವನ. ಈ ಥರ ಏನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕಾಗಿ ನೀವು ಆಸ್ತಿ ಮಾಡಬೇಡ್ರಿ ಮನೆ ಒಳಗಡೆ. ಬಹಳ ಬಸವಣ್ಣನವ್ರ ಮನೆಗೆ ಎಂಥವ್ರು ಇದ್ದರು ಅನ್ನೋದು ಗೊತ್ತಿತ್ತು, ಅದಕ್ಕಾಗಿ ಬಸವಣ್ಣ ಆಸ್ತಿ ಮಾಡಲಿಲ್ಲ. ನೀವೆಲ್ಲರೂ ಏನು ಆಸ್ತಿ ಮಾಡಿದಿರಿ ಆದಷ್ಟು ಆಸ್ತಿ ಕಡಿಮೆ ಮಾಡಿರಿ. ರಾತ್ರಿ ಮಲಗಕ್ಕೆ ನಿಮಗೆ ನೆಮ್ಮದಿ ಇಲ್ಲ. ಬೀಗ ಹಾಕಿದ್ರೋ ಇಲ್ಲ ಒಂದು 10 ಸಲ ಹೋಗಿ ಇತ್ತವಾಗಲೂ ಮೊದಲುವಾಗಿ ನೋಡುವಂಥ ಪರಿಸ್ಥಿತಿ. ಅದಕ್ಕಾಗಿ ನೀವು ಮಾಡಿರುವ ಆಸ್ತಿ ಬಂಗಾರಗಳನ್ನೆಲ್ಲ ನಾಳೆ ನನಗೆ ಒಪ್ಪಿಸಬೇಕು ಅನ್ನೋಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ, ನಗರಿ, ಚೆನ್ನಾಗಿ ನಗುತ್ತಾ ಇರಿ, ಚೆನ್ನಾಗಿ ನಗುತ್ತಾ ಜೀವನವನ್ನು ಮಾಡ್ರಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಚೆನ್ನಾಗಿ ನಮ್ಗೆ ಹೇಳ್ತಾ. ಯಾಕಂದರೆ ಬಸವಣ್ಣ ತೆಗೆದುಕೊಡು ಅಂತ ಹೇಳಿದ್ರಂತೆ ನೀಲಾಂಬಿಕೆಗೆ, ತೆಗೆದು ಕೊಟ್ಬಿಟ್ರು. ಹಾಗೆ ನಾವು ನಿಮ್ಮ ಮನೆಗೆ ಬಂದಿದ್ದೀವಿ, ಕಳ್ಳನ ಮನೆಗೆ ಒಬ್ಬ ಬಲುಗಳ್ಳ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿರಿ. ಆಸ್ತಿ ಕಡಿಮೆ ಮಾಡಿರಿ. ಮಕ್ಕಳುಗಳು ಸೋಷಿಯಲ್ ಮೀಡಿಯಾದ ಒಳಗಡೆ ಹೊರಟೋಗ್ಬಿಟ್ಟಿದ್ದಾರೆ. ನಿಮ್ಮ ಮಾತು ಯಾರು ಕೇಳ್ತಿಲ್ಲ. ಮನೆಗೆ ಮಕ್ಕಳು ಡಾಗ್ ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ರಿ, ಮಕ್ಕಳು ಮನೆಗೆ ಡಾಗ್ ಆಗ್ತಾ ಇಲ್ಲ, ಬರ್ಡ್ಸ್ ಆಗ್ತಾ ಇದ್ದಾರೆ ಅನ್ನತಕ್ಕಂಥ ಮಾತನ್ನು ಎಚ್ಚರ ವಹಿಸ್ಕೊ. ಅವರು ಡಾಗ್ ಆಗಿ ಇರಬೇಕಾಗಿತ್ತು, ಈಗ ಬರ್ಡ್ಸ್ ಆಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಹಾರ್ತಾ ಇದ್ದಾರೆ ವಿಜ್ಞಾನ ತಂತ್ರಜ್ಞಾನ ಕಾಲದಲ್ಲಿ. ಭಾರತ ಏನೂ ಆಗೋದಿಲ್ಲ, ಭಾರತ ಉಳಿತದೆ. ಭಾರತ ಯಾರಿಂದನೂ ಉಳಿಯೋದಿಲ್ಲ. ಭಾರತ ಬಸವಾದಿ ಪ್ರಮಥರಿಂದ, ಕೃಷಿ ಸಂಸ್ಕೃತಿಯಿಂದ ಭಾರತ ಉಳಿತಿದೆ ಅನ್ನತಕ್ಕಂಥ ನಾವೆಲ್ಲರೂ ಒಳ್ಳೆ ರೀತಿಯಲ್ಲಿ ಬದುಕೋಣ ಅಂಥೇಳಿ ಭೀಮಣ್ಣ ಕಂಡ್ರವರಿಗೆ ಪ್ರಶಸ್ತಿಯನ್ನು ಕೊಟ್ಟರು. ಅದನ್ನು ಸ್ವೀಕರಿಸೋದು ಅವರ ಮೊಮ್ಮಗಳು ಸ್ವೀಕರಿಸಿದ್ದಾರೆ. ಮಗಳು ಎಲ್ಲ ಸ್ವೀಕರಿಸಿದ್ದಾರೆ. ಅಂದರೆ ಅದನ್ನು ಸಾಂಕೇತಿಕವಾಗಿ ಅವರ ಕೈನಲ್ಲಿ ಕೊಟ್ಟಿದ್ದಾರೆ. ನಾಳೆ ಹೋಗಿ ತೆಗೆದುಕೊಂಡೋಗಿ ಅವ್ರ ಕೈನಲ್ಲಿ ಕೊಡ್ತಾರೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನಮಗೆಲ್ಲರಿಗೂ ಸಾಕ್ಷಿ ಪ್ರಜ್ಞೆ ಆಗಲಿ. ಒಂದು ಮಾತು, ಭೀಮಣ್ಣ ಕಂಡ್ರವರು KSRTC ಮಿನಿಸ್ಟರ್ ಆದಾಗ
ಕೂಡಲ ಸಂಗಮಕ್ಕೆ ಬಸ್ಸು ಇರಲಿಲ್ಲ. ಆ ಬಸ್ಸನ್ನು ಮೊಟ್ಟ ಮೊದಲಿಗೆ ಹಾಕಿಕೊಟ್ಟವರು ಭೀಮಣ್ಣ ಖಂಡ್ರೆಯವರು ಅನ್ನತಕ್ಕಂಥ KSRTC ಬಸ್ಸನ್ನು ಹಾಕಿಸಿಕೊಟ್ಟು ಬೆಂಗಳೂರು ಟು ಕೂಡಲ ಸಂಗಮ ಬಸ್ಸು ಡೈರೆಕ್ಟ್ ಮಾಡಿದವರು ಭೀಮಣ್ಣ ಖಂಡ್ರೆಯವರು ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಅವರಿಗೆ ಬಹಳ ಆಸೆ ಇತ್ತು ಹರಳಯ್ಯನವರ ದಿನಾಚರಣೆ ಮಾಡಬೇಕು, ಹರಳಯ್ಯನವ್ರನ್ನ ಬರಬೇಕು, ಹರಳಯ್ಯನವರ ಶರಣಾರ್ಥಿ ಹುತಾತ್ಮರ ದಿನಾಚರಣೆ ಮಾಡಬೇಕು ಅಂತ ಅದನ್ನು ಮಾಡ್ಕೊಂಡು ಬಂದರು. ಆ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಕ್ಕಿಂತ ಆ ಪ್ರಶಸ್ತಿಯಲ್ಲಿ ಅವರಿಬ್ಬರನ್ನು ನೋಡಿ ಮಾತನಾಡುವಂಥ ಭಾಗ್ಯ ನಮಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಅರ್ಪಿಸಿ, ಬಾಬು ವಾಲಿ ಅವರನ್ನು ನೀವೆಲ್ಲರೂ ಸಹ ಕಣ್ಣಿನ ರೆಪ್ಪೆಯಂತೆ ಕಾಣ್ರಿ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ, ಆಗದ ಕೂಡಲೇ ಏನು ರೀ ಎಲೆಕ್ಷನ್ ನಿಲ್ತಾರೆ ಏನೋ ಭಾಳ ಅಜ್ಞಾನಿಗಳಿಗಳು ಇರ್ತಾರೆ, ಏನೋ ಮಾತಾಡ್ಕೊಂಡು ಹೋಗಿಬಿಡ್ತಾರೆ. ಆ ಥರ ಏನಿಲ್ಲ. ಬಾಬು ವಾಲಿ ಬಸವಣ್ಣನವರ ತತ್ವಕ್ಕಾಗಿರ್ತಕ್ಕಂಥ ಮನುಷ್ಯ ಅನ್ನತಕ್ಕಂಥ ಮಾತನಾಡಿ ಅವರಿಗೆ ವಂದಿಸಿ, ಪೂಜ್ಯರಿಗೆ ವಂದಿಸಿ, ಸಮಯ ಆಗಿದ್ರು ಇಷ್ಟು ಚೆನ್ನಾಗಿ ಎಲ್ಲರೂ ಕುಳಿತಿದ್ರಿ. ನಮ್ಮ ಗುರುಬಸವ ಪಟ್ಟದೇವರು ಬಸವಲಿಂಗ ಪಟ್ಟದೇವರು ಹೇಳಿದಾಗ ಪ್ರಸಾದ ನಾಟಕ ನೋಡಿ ಪ್ರಸಾದ ಮಾಡ್ರಿ ಅನ್ನತಕ್ಕಂಥ ಮಾತನ್ನು ಹೇಳಿ ನಿಜಗುಣಾನಂದ ಎಲ್ಲರೂ ನಗ್ತಾ ಇದ್ರು. ಗುರುಬಸವ ಪಟ್ಟದೇವರು, ಬಸವಲಿಂಗ ಪಟ್ಟದೇವರು. ಅದು ಯಾಕೆ ಹಂಗೆ ಅವ್ರ ಬಾಯಿಗೆ ಬಂದ್ರು, ನಮ್ಮ ಇಬ್ಬರ ಬಳಿ ಏನೂ ಭೇದನೇ ಇಲ್ಲ. ನಮ್ಮ ದೇಹ ಎರಡಿದ್ರು ಒಂದೇ ಇದ್ದೀವಿ ನಾವು ಇಬ್ಬರು. ಅದ್ರ ಸಲುವಾಗಿ ಯಾವುದಂದ್ರೂ ನಮ್ಗೆ ಹಿಗ್ಗೆ, ಯಾವುದಂದ್ರೂ ಹಿಗ್ಗೆ, ಅದರಲ್ಲಿ ಏನು ಅವ್ರು ನಿಮ್ಮಂಗೆ ನಂಗೆ ಹೇಳಕ್ಕೆ ಬರಲ್ರಿ. ಯಾವ್ದು ಹೇಳಿದ್ರು ಹುಗ್ಗಿ ಉಂಡಂಗೆ ಅಂತ ಹೇಳಿ ಅನ್ನತ್ತಾರ. ಅದಕ್ಕೆ ತಾವೆಲ್ಲರೂ ಇವತ್ತು ಒಂದು ಮಾತು ಕೊನೆಗೆ ಹೇಳ್ತೀನಿ. ಇವತ್ತು ನಮಗೆ ಚನ್ನಬಸವ ಪಟ್ಟದೇವರು ಬ್ಯಾಂಕ್ ಬ್ಯಾಲೆನ್ಸ್ ಆಗಲಿ ಅದು ಇದು ಏನೂ ಬಿಟ್ಟು ಹೋಗದಿದ್ರು ಅವ್ರ ಆಶೀರ್ವಾದ ಶಕ್ತಿ ನಮಗೆ ಬಿಟ್ಟು ಹೋಗ್ಯಾರಲ್ಲ, ಅವ್ರ ಆಶೀರ್ವಾದ ಶಕ್ತಿಯಿಂದ ಇಷ್ಟೆಲ್ಲ ಬೆಳೆದದ ಅಲ್ಲಿಕ್ಕೆ ನಾನು ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅವ್ರು ಮಾಡಿರುವ ಕಾರ್ಯ ಭಾಳ ದೂರದೃಷ್ಟಿ. ಇವತ್ತು ಆಗಿನ ಕಾಲದಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಆ ಮೂಲಕ ನಾನು ಅವ್ರ ಜೊತೆ ಇರ್ತಿದ್ದೆ. ಅವ್ರಲ್ಲಿ ಎಷ್ಟು ನಿಸ್ಪೃಹ ಭಾವ ಅಂದ್ರೆ, ಚಂದ ಮಾಡ್ತಿರು, ಚಂದ ಮಾಡಿ ಅಲ್ಲಿ ಲೋಕಲ್ ಜನರಿಗೆ ಕಮಲ್ ನಗರ್ ಸುತ್ತ ಎಲ್ಲ ಹಳ್ಳಿಯಾಗ ಚಂದ ಮಾಡಿ ಅಲ್ಲಿ ಮುಖಂಡ್ರಿಗೆ ಕೊಡ್ತಿರು. ಇವ್ರ ಬಳಿ ಬಸ್ಸಿಗೆ ಹೋಗ್ಲಾಕ ರೊಕ್ಕ ಇರ್ತಿದ್ದಿಲ್ಲ. ಆಮೇಲೆ ಅವ್ರಿಗೆ ಕರಿತಿರು, ಒಂದು 10 ರೂಪಾಯಿ ಕೊಡ್ರಿ ಅಲ್ಲಿಗಿಂದು ನಾ ಬಸ್ಸಿಗೆ ಹೋಗ್ತೀನಿ ಅಂತೀವಿ. ಅಂದರೆ ಬಹುತೇಕ ಇಂಥ ತ್ಯಾಗ ಸೇವೆ ಭಾವ ಅದು ಚನ್ನಬಸವ ಪಟ್ಟದೇವರೇ ಸಾಟಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಅದಕ್ಕೆ ಮುಂದೆ ಭೀಮಣ್ಣ ಖಂಡ್ರೆಯವ್ರ ಬಗ್ಗೆ ಒಂದೇ ಮಾತು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರು ಚನ್ನಬಸವ ಪಟ್ಟದೇವರು ಭೀಮಣ್ಣ ಖಂಡ್ರೆಯವರನ್ನು ಬರೀ ಭೀಮಣ್ಣ ಖಂಡ್ರೆಯವರು ಅಂತ ಅವ್ರು ಎಂದೂ ಕರೆದಿಲ್ಲ. ಲೋಕನಾಯಕ ಭೀಮಣ್ಣ ಖಂಡ್ರೆ ಅನ್ನೋದಕ್ಕೆ ಅವರು ಯಾವುದೂ ಇರ್ತಿದ್ದಿಲ್ಲ. ಅವ್ರ ಆಶೀರ್ವಚನ ಮುಗಿದ ತಕ್ಷಣ ಲೋಕನಾಯಕ ಭೀಮಣ್ಣ ಖಂಡ್ರೆಯವರಿಗೆ ಜಯವಾಗಲಿ ಅಂತಿದ್ರು. ಅಷ್ಟೊಂದು ಅವಿನಾಭಾವ ಸಂಬಂಧ ಇತ್ತು. ಅಂಥ ಇವತ್ತು ನಮ್ಮ ಬಾಬು ವಾಲಿಯವರು ಚನ್ನಬಸವ ಪಟ್ಟದೇವರ ಕನ್ನಡ ರತ್ನ ಪ್ರಶಸ್ತಿ ಮೊಟ್ಟ ಮೊದಲು ಕನ್ನಡಕ್ಕಾಗಿ ದುಡಿದವರು ಚನ್ನಬಸವ ಪಟ್ಟದೇವರಿದ್ರೆ ಅವ್ರ ಕಾರ್ಯಕ್ಕೆ ಸಾಥ್ ಮಾಡಿದವರು ಭೀಮಣ್ಣ ಖಂಡ್ರೆ ಅವರು ಅದಾರ. ಅದಕ್ಕೆ ಅವರಿಗೆ ಮೊಟ್ಟ ಮೊದಲು ಪ್ರಶಸ್ತಿ ನೀವು ಕೊಡ್ತಾ ಇರೋದು ಭಾಳ ನಮಗೆ ಖುಷಿಯಾಗಿದೆ. ಅದಕ್ಕೆ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತು ಡಾಕ್ಟರ್ ಚನ್ನಬಸವ ಪಟ್ಟದೇವರ 135ನೇ ಜಯಂತಿ ಉತ್ಸವ ಭಾರತೀಯ ಬಸವ ಬಳಗದಿಂದ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಏನು ಆಯೋಜನೆ ಮಾಡಲಾಗಿತ್ತು. ಪರಮ ಪೂಜ್ಯರಾಗಿರ್ತಕ್ಕಂಥ ಬಸವಲಿಂಗ ಪಟ್ಟದೇವರು, ಗುರು ಬಸವ ಪಟ್ಟದೇವರು ವಿಶೇಷವಾಗಿ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ಇವತ್ತಿನದಂದ್ರೆ ನಮ್ಮ ನಿಜಗುಣಾನಂದ ಮಹಾಸ್ವಾಮಿಗಳು ಬುಲೆಟ್ ಸ್ವಾಮಿಗಳೆಂದು ಪ್ರಖ್ಯಾತರಾಗಿದವರು ಇವತ್ತು ಈ ಕಾರ್ಯಕ್ರಮಕ್ಕೆ ಕಳಸ ಇಟ್ಟಂಗೆ ಬಂದು ಮಾತಾಡಿ ಹೋಗಿದ್ದಕ್ಕೆ ಎಲ್ಲರಿಗೂ ಅಭಿನಂದಿಸ್ತೀನಿ. ಬಂದಂಥ ಜನಸ್ತೋಮ ಇದೆ, ನಮಗೆ ಯಾರಿಗೂ ನೋಡಿ ಬಂದಿಲ್ಲ. ಚನ್ನಬಸವ ಪಟ್ಟದೇವ್ರ ಮೇಗಿರ್ತಕ್ಕಂಥ ಪ್ರೀತಿ ವಿಶ್ವಾಸ, ಕನ್ನಡದ ಮೇಗಿರ್ತಕ್ಕಂಥ PC ವಿಶ್ವಾಸಕ್ಕೆ ಬಂದಂಥ ಎಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಬರುವ ದಿನಗಳಲ್ಲಿ ಈಗಾಗಲೇ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಾಗೆ ಮುಂದೆ ಶರಣಾರ್ಥಿ ಕಾರ್ಯಕ್ರಮಗಳು ಅದ್ಭುತವಾಗಿ ಮಾಡಿ ಮತ್ತೆ ಈ ನಾಡಿನಲ್ಲಿ
ಯುವಕರು ಬಸವ ತತ್ವದ ಕಡೆ ಬರಬೇಕು ಅಂತಕ್ಕಂಥ ಆಶಯದೊಂದಿಗೆ ನಾವು ಕಾರ್ಯವನ್ನು ಮಾಡ್ತೀವಿ. ನಿಜಗುಣಾನಂದರು ಪ್ರವಚನ 1 ತಿಂಗಳ ಕಾಲ ಒಂದು ಪ್ರವಚನ ಆಗೋದಿದೆ. ಭಾಳ ಆದಷ್ಟು ಬೇಗ ಟೈಮ್ ಕೊಡ್ತೀನಿ ಅಂತ ಹೇಳ್ಯಾರ. ಏಪ್ರಿಲ್ನಲ್ಲಿ ಟೈಮ್ ಕೊಟ್ಟರು ಅಂದರೆ ಎಲ್ಲ ಬಸವಪರ ಸಂಘಟನೆಗಳು ಸೇರಿ ಮಾಡ್ತೀವಿ. ಸರ್, ಇದು ಕಡಿಮೆ ಸಮಯದಲ್ಲಿ ಭಾಳ ಕಡಿಮೆ ಸಮಯದಲ್ಲಿ ಮಾಡಿದ್ರೆ ಕಾರ್ಯಕ್ರಮ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಜನರು ಬಸವಣ್ಣನ ಮೇಲೆ, ಬಸವ ಪಟ್ಟದೇವ್ರ ಮೇಲೆ, ಬಸವ ಬಳಗದ ಮೇಲೆ, ನನ್ನ ಮೇಲೆ ಏನು ಪ್ರೀತಿ ಇರ್ತೀರ ಅದರ ಸಂಕೇತನೇ ಈ ಕಾರ್ಯಕ್ರಮ. ಸರ್, ಇನ್ನೂ ಎಷ್ಟು ದಿವಸದಲ್ಲಿ ಶರಣ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ? ಭಾಳ ಬೇಗ ಮಾಡ್ತೀವಿ. ಮೊಟ್ಟ ಮೊದಲ ಕಾರ್ಯಕ್ರಮ ಹರಳೆಯನ ಮನೆಯಲ್ಲಿಂದ ಪ್ರಾರಂಭ ಮಾಡ್ತೀವಿ. ಹರಳೆಯ ಮಧುವರಸ ಮಾದರ ಚೆನ್ನಯ್ಯ ನಮಗೆ ಬಿಟ್ಟು ಹೋದಂಥ ಜನರ ಶರಣರಿಗೆ ಮತ್ತೆ ಬಸವ ತತ್ವಕ್ಕೆ ತರ್ತಕ್ಕಂಥ ಕಾರ್ಯಕ್ರಮ ಶರಣು ಶರಣಾರ್ಥಿ ಕಾರ್ಯಕ್ರಮ.